ಕಾನೂನು ಸಚಿವರ ತವರಲ್ಲೂ ಕೂಡ ಕ್ಷೇತ್ರದಲ್ಲೂ ಕೂಡ ಈಗ ಮೈಕ್ರೋ ಫೈನಾನ್ಸ್ ಹಾವಳಿ ಜೋರಾಗಿರೋದು. ಗದಗ ಜಿಲ್ಲೆಯಲ್ಲೂ ಕೂಡ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಿರುಕುಳ ಹಾವಳಿ. ಮೈಕ್ರೋ ಫೈನಾನ್ಸ್ ನಗರದಿಂದ ಕಾನೂನು ಉಲ್ಲಂಘನೆ ಆಗಿರೋದು ಕೂಡ ಆಗಿರೋದು. ಗದಗ ಜಿಲ್ಲೆಯಲ್ಲೂ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಿರುಕುಳ ಹಾವಳಿ. ಕಾನೂನು ಸಚಿವರ ತವರಲ್ಲೂ ಕೂಡ ಈಗ ಮೈಕ್ರೋ ಫೈನಾನ್ಸ್ ಹಾವಳಿ ಜೋರಾಗಿರುವಂಥದ್ದು. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಬಡ ಕುಟುಂಬ ನಲುಗಿ ಹೋಗಿದೆ. ಅಬ್ದುಲ್ ರೆಹಮಾನ್ ಬಾಜಿಗರ್ ಕುಟುಂಬಕ್ಕೆ ಫೈನಾನ್ಸ್ ಇಂದ ಹಣವನ್ನು ಕೊಟ್ಟಿದ್ರು. ಇದೀಗ ಕಾನೂನು ಸಚಿವರ ತವರು ಕ್ಷೇತ್ರದಲ್ಲೇ ಮೈಕ್ರೋ ಫೈನಾನ್ಸ್ನವರಿಂದ ಕಾನೂನು ಉಲ್ಲಂಘನೆ ಆಗಿರುತ್ತದೆ. ಗದಗದ ಅಬ್ದುಲ್ ರೆಹಮಾನ್ ಬಾಜಿಗರ್ ಫೈನಾನ್ಸ್ ಕಿರುಕುಳಕ್ಕೆ ಒಳಗಾದಂಥ ಕುಟುಂಬ ಗದಗ ನಗರದ ಜೋಡು ಮಾರುತೇಶ್ವರ ದೇವಸ್ಥಾನದ ಬಳಿ ಇರುವಂತಹ ಈ ಕುಟುಂಬ, ಅಲ್ಲೂ ಕೂಡ ಮೈಕ್ರೋ ಫೈನಾನ್ಸಿಗೆ ಈಗ ನಲುಗಿ ಹೋಗ್ತಾ ಇದೆ. ಬಡ ಕುಟುಂಬ ಕಣ್ಣೀರನ್ನು ಹಾಕ್ತಿದ್ದಾರೆ. ಬಡ್ಡಿ ದಂಧೆಗೆ ಇಡೀ ಜೀವವನ್ನೇ ತೊಯ್ತಾ ಇದ್ದಾರೆ ಅಂಥದ್ದು. ಗದಗ ನಗರದ ಜೋಡು ಮಾರುತೇಶ್ವರ ದೇವಸ್ಥಾನದ ಬರೆಯುವಂಥ ಒಂದು ಕುಟುಂಬ ಇದು. ಬಡತನ ನಿಭಾಯಿಸೋ ಆಟೋ ವ್ಯಾಪಾರಿ ವಹಿವಾಟಿಗಾಗಿ ತೆಗೆದುಕೊಂಡಂಥ ಸಾಲ ಇದು. ಬಡತನ ನಿಭಾಯಿಸಲು ಆಟೋದಕ್ಕೆ ವ್ಯಾಪಾರ ಮಾಡೋದಕ್ಕೆ ವಹಿವಾಟಿಗಾಗಿ ತೆಗೆದುಕೊಂಡ ಸಾಲಗಾರರ ಕಾಟಕ್ಕೆ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಈ ಬಡ ಕುಟುಂಬ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು 1 ತಿಂಗಳ ಹಿಂದೆ ಆತ್ಮಹತ್ಯೆಗೆ ಈ ಕುಟುಂಬ ಪ್ರಯತ್ನ ಕೂಡ ಮಾಡಿತ್ತಂತೆ. ವಿಷಯ ಗೊತ್ತಾಗಿ ರಕ್ಷಣೆ ಮಾಡಿದ್ರು ಸ್ಥಳೀಯರು. ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ 1 ವರ್ಷದಲ್ಲಿ 5 ಮನೆ ಚೇಂಜ್ ಮಾಡಿದಂಥ ಕುಟುಂಬ. ಉಜ್ಜೀವನ್ ಬ್ಯಾಂಕ್, IDFC ಬ್ಯಾಂಕ್, ಸೂರ್ಯೋದಯ ಫೈನಾನ್ಸ್, ಎಕ್ವಿಟಸ್ ಫೈನಾನ್ಸ್, ಎಕ್ಸಸ್ ಬ್ಯಾಂಕ್, ಗ್ರಾಮ ಶಕ್ತಿ, IDFC ಫೈನಾನ್ಸ್, ಭಾರತ್ ಫೈನಾನ್ಸ್ನಲ್ಲಿ ಸಾಲವನ್ನು ಪಡ್ಕೊಂಡಿರುವಂಥದ್ದು. ಸೊ ಬಳೆ ವ್ಯಾಪಾರ ಅಲ್ಲಿಯೂ ಕೂಡ ನಷ್ಟ, ನಂತರ ತರಕಾರಿ ವ್ಯಾಪಾರ ಅಲ್ಲೂ ಕೂಡ ನಷ್ಟ ಆಗಿರೋದು. ಈಗ ನಷ್ಟದಲ್ಲಿ ಇದ್ದಂಥ ಕುಟುಂಬ ಫೈನಾನ್ಸ್ ಈಗ ನಲಗಿ ಹೋಗ್ತಾ ಇದೆ. ಪರಿಹಾರ ನಮಗೆ ನಾವೇನಂತೀವಿ, ತಿಂಗಳಿಗೆ ಒಂದು 10-15 ಸಾವಿರ ರೂಪಾಯಿ ಕಟ್ತೀವಿ ಅಂತ ಹೇಳಿದ್ವಿ. ನಾವು ಸಾಲ ಮಾಡೀವಿ, ನಾವು ತಪ್ಪಾಗಿದ್ದು ನಮ್ದು. ನಾವು ಆ ಅಮೌಂಟ್ ನನ್ನ ಮಕ್ಕಳು ಹೇಳುದು, ನಮ್ಮ ಎಲ್ಲ ನೋಡಿ